ಈ ದಿನದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ನಮಗೆಲ್ಲ ವಿಶೇಷವಾದಂತಹ ದಿನ. ನಾವಿವತ್ತು ಅಡಿಯಾರ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಥಿಯೋಸಫಿಕಲ್ ಸೊಸೈಟಿ ಸದಸ್ಯರಾದ ನಾವೆಲ್ಲ ಅಡಿಯಾರ್ಗೆ ಪ್ರತಿ ವರ್ಷ ಹೋಗ್ತೀವಿ. ಇದು ಒಂದು ಶಕ್ತಿ ಕೇಂದ್ರ. ಇಲ್ಲಿ ಆಧ್ಯಾತ್ಮಿಕ ಶಕ್ತಿಗಳು ಸದಾ ಪ್ರವಹಿಸ್ತಾ ಇರುತ್ತೆ. ಅಡಿಯಾರು ನಮಗೆಲ್ಲ ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರ ಅಂದರೆ ಸಾಧಾರಣವಾಗಿ ಅಲ್ಲಿ ಏನಿರುತ್ತೆ, ದೇವಸ್ಥಾನಗಳು, ಅನೇಕ ದೇವಾಲಯಗಳಿರುತ್ತೆ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಈ ದೇವಾಲಯಗಳ ಬಗ್ಗೆ, ಶ್ರೈನ್ಸ್ ಆಫ್ ಅಡಿಯಾರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಾನು ನಮನಗಳನ್ನು ಅರ್ಪಿಸುತ್ತೇನೆ. ನಾವೆಲ್ಲ ಅಡಿಯಾರ್ಗೆ ಹೋದಾಗ ಅಲ್ಲಿ ಅನೇಕ ದೇವಾಲಯಗಳನ್ನ ನೋಡಿರ್ತೀವಿ. ಅದರಲ್ಲಿ ಇವತ್ತು ನಾವು 6 ದೇವಾಲಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬೇರೆ ಬೇರೆ ಧರ್ಮಗಳ ದೇವಾಲಯಗಳನ್ನು ಸ್ಥಾಪಿಸಿದ್ದಾರೆ. ಅದು ಯಾಕೆ ಅಂತ ನಾವು ನೋಡೋದಾದ್ರೆ, ನಮ್ಮ ಸಂಸ್ಥೆಯ ಮೊದಲನೆಯ ಉದ್ದೇಶ ಏನು ಅಂತ ಅಂದ್ರೆ ಸಾರ್ವತ್ರಿಕ ಸಹೋದರ ಭಾವ. ಆ ಸಾರ್ವತ್ರಿಕ ಸಹೋದರ ಭಾವವನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಇಲ್ಲಿ ಈ ವಿವಿಧ ಮತಗಳ ದೇವಾಲಯಗಳನ್ನ ಸ್ಥಾಪಿಸಿದ್ದಾರೆ. ಯಾಕೆ ಅಂದ್ರೆ ಎಲ್ಲ ಧರ್ಮಗಳು ಕೂಡ ಬೋಧಿಸಿರೋದು ಬೇರೆ ಬೇರೆ ತತ್ವಗಳಾದ್ರೂ ಅದರ ಸಾರ ಮಾತ್ರ ಒಂದೇ. ಈ ವಿವಿಧ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕರ್ನಲ್ ಆಲ್ಕಾಟ್ ಅವರು ಮೊದಲಿಗೆ 4 ಪ್ರತಿಮೆಗಳನ್ನ ಸ್ಥಾಪಿಸ್ತಾರೆ. ಅದು ಯಾವ್ಯಾವುದು ಅಂತ ಅಂದ್ರೆ ಜೀಸಸ್ ಕ್ರೈಸ್ಟು, ಗೌತಮ ಬುದ್ಧ, ಶ್ರೀಕೃಷ್ಣ ಹಾಗೂ ಝೊರಾಸ್ಟರ್. ಈ ವಿವಿಧ ಮತಗಳ ಮೂಲ ಆಚಾರ್ಯರು ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಮತ್ತೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಜನ್ಮ ತಾಳಿದರು. ಇವರ ಉಪದೇಶಗಳೆಲ್ಲ ಕೂಡ ಈ ವಿವಿಧ ಮತಗಳ ಮೂಲ ಆಚಾರ್ಯರು ಬೇರೆ ಬೇರೆ ಕಾಲಗಳಲ್ಲಿ ಇದ್ರೂ ಕೂಡ ಅವರ ಉಪದೇಶಗಳೆಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಇದ್ದು, ಆದರೆ ಎಲ್ಲರೂ ಬೋಧಿಸಿರೋ ತತ್ವಗಳ ಸಾರ ಮಾತ್ರ ಒಂದೇ. ಈ ವಿವಿಧ ಮತಗಳ ಒಂದು ಇದನ್ನ ನೋಡೋಣ, ಪ್ರಧಾನ ಗುಣಗಳನ್ನ ನೋಡೋಣ. ಹಿಂದೂ ಧರ್ಮಕ್ಕೆ ಮತ್ತೆ ಅದಕ್ಕೆ ಅನುಸಾರವಾದ ಕರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಪಾರ್ಸಿ ಮತ ಪರಿಶುದ್ಧತೆ, ಶುದ್ಧವಾದ ನಡತೆ ಹಾಗೂ ನುಡಿ, ಶುದ್ಧ ಸಂಕಲ್ಪ ಇದಕ್ಕೆ ಒತ್ತನ್ನು ನೀಡುತ್ತೆ. ಬೌದ್ಧ ಮತ ಶೀಲ ಮತ್ತೆ ನ್ಯಾಯಕ್ಕೆ ಒತ್ತು ನೀಡುತ್ತೆ. ಕ್ರೈಸ್ತ ಮತದಲ್ಲಿ ಪ್ರೇಮ ಮತ್ತೆ ತ್ಯಾಗ. ಇಸ್ಲಾಂ ಮತದಲ್ಲಿ ಏಕೈಕ ದೇವರಲ್ಲಿ ಭಕ್ತಿ ಮತ್ತು ಮಾನವರಲ್ಲಿ ಸಹೋದರ ಭಾವ, ಈ ವಿಷಯಕ್ಕೆ ಒತ್ತನ್ನು ನೀಡುತ್ತಾರೆ. ಸಿಖ್ ಮತದಲ್ಲಿ ಧೈರ್ಯ ಮತ್ತು ಗುರು ಭಕ್ತಿ, ಈ ವಿಷಯವಾಗಿ ಒತ್ತನ್ನು ನೀಡುತ್ತಾರೆ. 1925ರಲ್ಲಿ ಸಿ ಜಿನರಾಜದಾಸರು ಉಪಾಧ್ಯಕ್ಷರಾಗಿದ್ದಾಗ ಆನಿ ಬೆಸೆಂಟ್ ಅವರು ಒಂದು ಸಲಹೆಯನ್ನು ನೀಡ್ತಾರೆ. ಕನ್ವೆನ್ಷನ್ನ ಪ್ರಾರಂಭಿಸುವಾಗ ನಾವು ಪ್ರತಿದಿನ ಕೂಡ ಎಲ್ಲ ಧರ್ಮಗಳ ಪ್ರಾರ್ಥನೆಯೊಂದಿಗೆ ಯಾಕೆ ಪ್ರಾರಂಭಿಸಬಾರದು ಅಂತ. ಸಿ ಜಿನರಾಜದಾಸರು ಇದರ ವಿಷಯವಾಗಿ ಎಲ್ಲ ಧರ್ಮಗಳ ಪ್ರಮುಖರನ್ನ ಭೇಟಿ ಮಾಡಿ ಅವರ ಹತ್ರ ಪ್ರಾರ್ಥನೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಚಿಕ್ಕ ಪ್ರಾರ್ಥನೆಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಪ್ರತಿದಿನ ಕನ್ವೆನ್ಷನ್ ಅಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಆವಾಗಿಂದ ಅಂದ್ರೆ ಸುಮಾರು 3 ವರ್ಷಗಳಿಂದ ಪ್ರತಿ ಕನ್ವೆನ್ಷನ್ ಅಲ್ಲೂ ಈ ಎಲ್ಲ ಧರ್ಮಗಳ ಒಂದು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಮುಂದೆ ಆನಿ ಬೆಸೆಂಟ್ ಅವರು ಸಲಹೆ ನೀಡ್ತಾರೆ, ನಾವು ಇಲ್ಲಿ 2 ದೇವಾಲಯಗಳನ್ನ ನಿರ್ಮಿಸೋಣ ಅಂತ. ಮೊದಲನೇದು ಬಂದು ಭಾರತ ಸಮಾಜ ಮಂದಿರ. ನೀವೆಲ್ಲ ಇಲ್ಲಿ ಪೂಜೆ ಅಟೆಂಡ್ ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಈ ಹಿಂದೂ ದೇವಾಲಯವನ್ನ ಬೆಳಕಿನ ದೇವಾಲಯ ಅಥವಾ ಜ್ಯೋತಿ ಮಂದಿರ ಅಂತ ಕೂಡ ಕರೀತಾರೆ. ಇದು ಯಾವುದೇ ಒಂದು ಧರ್ಮಕ್ಕೆ ಅಂತ ಮೀಸಲಿಲ್ಲ. ಎಲ್ಲ ಧರ್ಮದವರು ಕೂಡ ಈ ದೇವಾಲಯದಲ್ಲಿ ಭಾಗವಹಿಸಬಹುದು. ಇಲ್ಲಿ ಯಾವುದೇ ಒಂದು ವಿಗ್ರಹನೂ ಕೂಡ ಇಲ್ಲ. ಪ್ರಜ್ವಲಿಸ್ತಾ ಇರೋ ಒಂದು ಜ್ಯೋತಿ, ಇದರ ಸುತ್ತಾನೆ ನಾವು
ಪೂಜೆಯನ್ನ ಮಾಡ್ತೀವಿ. ಈ ದೇವಾಲಯದ ಅಡಿಪಾಯವನ್ನ ಡಾಕ್ಟರ್ ಬೆಸೆಂಟ್ ಅವರು 1921ರಲ್ಲಿ ಹಾಕ್ತಾರೆ. 1925ರಲ್ಲಿ ಈ ಕಟ್ಟಡ ಮುಕ್ತಾಯವಾಗುತ್ತೆ. ಅಂದ್ರೆ ಈ ದೇವಾಲಯ ಕಟ್ಟಿ ಸುಮಾರು 100 ವರ್ಷಗಳಾಗಿದೆ. ಆವತ್ತಿಂದ ಇವತ್ತವರೆಗೂ ಪ್ರತಿದಿನ ಸೂರ್ಯೋದಯದ ವೇಳೆಗೆ ಇಲ್ಲಿ ಜ್ಯೋತಿ ಪೂಜೆ ನಡೆಯುತ್ತೆ. ಆನಿ ಬೆಸೆಂಟ್ ಅವರು ಖುದ್ದಾಗಿ ಈ ದೇವಸ್ಥಾನವನ್ನ ಪವಿತ್ರಗೊಳಿಸ್ತಾರೆ. ಜೆ.ಕೆ. ಅವರು ಮೊದಲ ಬಾರಿಗೆ ಇಲ್ಲಿ ಪೂಜೆಯನ್ನ ಮಾಡ್ತಾರೆ. ಅವರು ಆಗ ಸಾಂಪ್ರದಾಯಿಕ ರೇಷ್ಮೆ ವಸ್ತ್ರಗಳನ್ನ ಧರಿಸಿರ್ತಾರೆ. ಅವರು ಪೂಜೆ ಮಾಡೋ ಸಮಯದಲ್ಲಿ ಅವರ ಮುಖದಲ್ಲಿ ಪೂಜ್ಯ ಮತ್ತೆ ವಿನಮ್ರ ಭಾವನೆ ಎದ್ದು ಕಾಣಿಸ್ತಾ ಇರುತ್ತೆ. ಪರಿಪೂರ್ಣ ಭಕ್ತಿ, ಶ್ರದ್ಧೆ ಹಾಗೂ ಏಕಾಗ್ರತೆಯಿಂದ ಅವರು ಪೂಜೆಯನ್ನ ಪ್ರಾರಂಭಿಸ್ತಾರೆ. ಆ ಸಮಯದಲ್ಲಿ ಅವರ ಆಧ್ಯಾತ್ಮಿಕ ಪ್ರಭೆ ಬಹಳ ವಿಶಾಲವಾಗಿ ಹರಡಿಕೊಂಡಿರುತ್ತೆ. ಅದನ್ನು ನೋಡೋದಕ್ಕೆ ಒಂದು ಆನಂದ. ಅವರು ಮಂತ್ರ ಹೇಳುವಾಗ ಅದು ಹೇಗಿತ್ತು ಅಂತ ಅಂದರೆ ಅಲ್ಲಿರೋರಿಗೆ ಅದು ಒಂದು ಸುಮಧುರವಾದ ಸಂಗೀತದಂತೆ ಕೇಳಿಸ್ತಾ ಇತ್ತು. ಮತ್ತು ಅವ್ರ ಜೊತೆ ಅಲ್ಲಿರೋರೆಲ್ಲರೂ ಕೂಡ ಮಂತ್ರದ ಉಚ್ಚಾರಣೆ ಮಾಡಿದಾಗ ಒಂದು ಉತ್ತಮ ಮತ್ತು ಅಪೇಕ್ಷಿತ ಪರಿಣಾಮ ಉಂಟಾಗಿತ್ತು. ಅಗ್ನಿ ಜಲದೇವತೆಗಳಿಗೆಲ್ಲ ಆಹ್ವಾನವನ್ನು ಕೊಟ್ಟು ಆರತಿ, ಪುಷ್ಪ ಸಮರ್ಪಣೆ ಇದೆಲ್ಲ ಮಾಡಿ ಪೂಜೆಯ ಕೊನೆಗೆ ತಲುಪ್ತಾರೆ. ಪ್ರಪಂಚದಲ್ಲಿರೋ ಎಲ್ಲ ಜನಗಳಿಗೂ ಕೂಡ ಜೀವವಿಲ್ಲದ ವಸ್ತುಗಳಿಗಾಗಲಿ, ಪ್ರಾಣಿ, ಪಕ್ಷಿ, ಸಸ್ಯ, ಖನಿಜ ಹಾಗೂ ಎಲ್ಲ ಜೀವಕೋಟಿಗಳಿಗೂ ಕೂಡ ಅವರು ಆಶೀರ್ವಾದವನ್ನು ಕಳುಹಿಸ್ತಾರೆ. ಯೋಗಿ ಲೆಡ್ಬೀಟರ್ ಅವರು ಈ ಸಮಯದಲ್ಲಿ ದಿವ್ಯ ದೃಷ್ಟಿಯಲ್ಲಿ ಅಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿ ಅದನ್ನು ಚಿತ್ರದ ಮೂಲಕ ವ್ಯಕ್ತಪಡಿಸ್ತಾರೆ. ನಮ್ಮ ಹಿಂದೂ ಧರ್ಮದ ಆಚರಣೆಯಲ್ಲಿ ಸಾಮೂಹಿಕವಾಗಿ ಪೂಜೆಯನ್ನು ಪರಿಚಯಿಸಿದ್ದು ಇದೇ ಮೊದಲ ಬಾರಿಗೆ. ಮತ್ತೆ ಆಗಿನ ಸಮಾಜದಲ್ಲಿ ಈ ಹರಿಜನರಿಗೆ ದೇವಾಲಯದಲ್ಲಿ ಪ್ರವೇಶ ಇರ್ತಾ ಇರಲಿಲ್ಲ. ಆದರೆ ಜಿನರಾಜದಾಸರು ಜೆ.ಕೆ. ಅವರ ಅನುಮತಿಯನ್ನು ಪಡೆದು ಆಲ್ಕಾಟ್ ಶಾಲೆಯಲ್ಲಿ ಓದ್ತಾ ಇರೋ ಹರಿಜನ ಮಕ್ಕಳಿಗೆ ಸ್ನಾನ ಮಾಡಿ ಸ್ವಚ್ಛವಾದ ಉಡುಪುಗಳನ್ನು ಧರಿಸಿ ಈ ದೇವಾಲಯದ ಒಳಗಡೆ ಅನುಮತಿಯನ್ನು ಕೊಟ್ಟಿದ್ರು. ಹಾಗೂ ಅವರ ಪಕ್ಕದಲ್ಲೇ ಕೂರಿಸ್ಕೊಂಡು ಆ ಪೂಜೆಯಲ್ಲಿ ಭಾಗವಹಿಸೋದಕ್ಕೂ ಕೂಡ ಅವರು ಇದು ಮಾಡಿದ್ರು. ಮತ್ತು ರುಕ್ಮಿಣಿ ದೇವಿ ಅವರು ಮೊದಲ ಮಹಿಳೆ ಆಗಿದ್ರು ಇಲ್ಲಿ ಪೂಜೆ ಸಲ್ಲಿಸೋದಕ್ಕೆ. ಈಗ ಮುಂದಿನ ದೇವಾಲಯವನ್ನು ನೋಡೋಣ. ಈ ದೇವಾಲಯ ಯಾವುದು ಅಂತ ನೀವು ಯಾರಾದರೂ ಗೆಸ್ ಮಾಡ್ತಾ? ಬುದ್ಧ ದೇವಾಲಯ. ಇದು ನಮ್ಮ ಅಡಿಯಾರ್ ನದಿ ಹತ್ರ ಇರೋ ತೆಂಗಿನ ತೋಟದಲ್ಲಿ ಇದೆ. ಇಲ್ಲಿ ಕೂತಾಗ ಆಗುವಂತಹ ಪ್ರಶಾಂತತೆಯ ಅನುಭವ ಹೇಳೋದಕ್ಕೆ ಆಗಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ದೇವಾಲಯವನ್ನು ಸ್ಥಾಪಿಸೋದಕ್ಕೆ ಆಲ್ಕಾಟ್ ಅವರಿಗೆ KH ಗುರುಗಳು, ಕುತುಂಬಿ ಗುರುಗಳು ಅವರಿಗೆ 150 ರೂಪಾಯಿ ದಾನವನ್ನು ಕೊಟ್ಟು ಮತ್ತೆ ಈ ದೇವಾಲಯ ಹೀಗಿರಬೇಕು ಅಂತ ಅದರ ಒಂದು ನಕ್ಷೆಯನ್ನು ಕೂಡ ಕೊಟ್ಟಿರ್ತಾರೆ. ಅದರ ಪ್ರಕಾರ ಈ ದೇವಾಲಯನ ಸಿ ಜಿನರಾಜದಾಸರ ನಿರ್ದೇಶನದಲ್ಲಿ 1925ರಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ಈ ದೇವಾಲಯ ಕಟ್ಟಿ 100 ವರ್ಷಗಳಾಯಿತು. ಈಗ ಮೊನ್ನೆ ಜಾನ್ವರಿ ಕನ್ವೆನ್ಷನ್ ಟೈಮಲ್ಲಿ ಇದರ ಶತಮಾನೋತ್ಸವವನ್ನು ಕೂಡ ಆಚರಿಸಿದ್ರು. ಈ ದೇವಾಲಯವನ್ನು ಕೂಡ ಡಾಕ್ಟರ್ ಆನಿ ಬೆಸೆಂಟ್ ಅವರು ಮೊದಲ ಬಾರಿಗೆ ಪವಿತ್ರಗೊಳಿಸ್ತಾರೆ. ಅಲ್ಲಿ ಭಗವಾನ್ ಬುದ್ಧರ ವಿಗ್ರಹ ಪೂರ್ವ ಭಾರತದ ಶೈಲಿಯಲ್ಲಿದೆ ಮತ್ತು ಇದು ಬೂದು ಮರಳು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಈ ಅಂದವಾದ ಬುದ್ಧರ ವಿಗ್ರಹ 8 ಮತ್ತು 10ನೇ ಶತಮಾನದ ಮಧ್ಯಭಾಗದಲ್ಲಿ, ಅಂದರೆ ಸಾರನಾಥ ಅವಧಿ ಸಮಯದ ವಿಗ್ರಹ. ಈ ವಿಗ್ರಹ ಬಿಹಾರ ಮತ್ತು ಬೆಂಗಾಲದ ಪಾಲಿ ಕಲೆಯಲ್ಲಿ ಕೆತ್ತಲಾಗಿದೆ. ಈ ವಿಗ್ರಹವನ್ನು ಡಾಕ್ಟರ್ ಆನಿ ಬೆಸೆಂಟ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಅವರ ಮನೆಯಲ್ಲಿ ಈ ವಿಗ್ರಹ ಅನೇಕ ವರ್ಷಗಳ ಕಾಲ ವರಂಡಾದಲ್ಲಿ ಇಟ್ಟಿದ್ರು. ಈ ವಿಗ್ರಹ ಬಹಳ ಪ್ರಶಾಂತಮಯವಾಗಿದೆ. ಅವರು ಧರ್ಮದ ಚಕ್ರದ ಮುದ್ರೆಯನ್ನು ಹಿಡಿದಿದ್ದಾರೆ. ಈ ಧರ್ಮಚಕ್ರದ ಮುದ್ರೆ ಅಂದರೆ ಜ್ಞಾನೋದಯವಾದ ನಂತರ ಸಾರನಾಥದಲ್ಲಿ ಬುದ್ಧರು ಮೊದಲ ಬಾರಿಗೆ ಧರ್ಮೋಪದೇಶವನ್ನು ಮಾಡಿದಾಗ ಈ ಮುದ್ರೆಯನ್ನು ಅವರು ಹಿಡ್ತಿದ್ರು.
ಅಂದರೆ ಪ್ರತಿ ಕೈ ಹೆಬ್ಬೆರಳು ಮತ್ತು ತೋರು ಬೆರಳು ಸ್ಪರ್ಶಿಸಿ ಒಂದು ವೃತ್ತವನ್ನು ರೂಪಿಸಲಾಗಿದೆ. ಇದು ಒಂದು ಧರ್ಮಚಕ್ರವನ್ನು ಸೂಚಿಸುತ್ತೆ. ಈ ಮುದ್ರೆಗೆ ಬಹಳ ಆಧ್ಯಾತ್ಮಿಕವಾದಂತಹ ಒಂದು ಮಹತ್ವ ಇದೆ. ಈ ಮುದ್ರೆ ಬುದ್ಧನ ಕರುಣಾಳು ಹೃದಯದಿಂದ ನೇರವಾಗಿ ಹೊರಹೊಮ್ಮುವ ಬೋಧನೆಗಳನ್ನು ಸೂಚಿಸುತ್ತದೆ. ಈ ವಿಗ್ರಹ ಸ್ಥಾಪಿಸಿದಾರಲ್ವಾ, ಅದರ ತಲೆ ಸುತ್ತ ಟಿಬೆಟ್ ಭಾಷೆಯಲ್ಲಿ ಅವರು ಶಾಸನವನ್ನು ಬರೆದಿದ್ದಾರೆ. ಈ ದೇವಾಲಯದ ಉದ್ಘಾಟನೆಯನ್ನ ಒಬ್ಬ ಬೌದ್ಧ ಸನ್ಯಾಸಿ ಮತ್ತು ಸಿ ಜಿನರಾಜದಾಸರು ಮಾಡ್ತಾರೆ. ನಂತರ ಅವರು ಒಂದು ಧರ್ಮೋಪದೇಶವನ್ನು ಕೂಡ ಓದ್ತಾರೆ. ಅಲ್ಲಿ ಸೇರಿರುವಂತಹ ಭಕ್ತರು ಆ ಸಮಯದಲ್ಲಿ ಪುಷ್ಪಗಳನ್ನು ಸಮರ್ಪಿಸಿರ್ತಾರೆ. ಥಿಯೋಸಫಿಸ್ ಮಾಸಪತ್ರಿಕೆಯಲ್ಲಿ ಸಿ ಜಿನರಾಜದಾಸರು ದೇವಾಲಯದ ವರ್ಣನೆಯನ್ನ ಈ ರೀತಿ ಮಾಡ್ತಾರೆ. ಈ ದೇವಾಲಯ ಎಲ್ಲಿದೆ ಅಂತಂದ್ರೆ ಕರ್ನಲ್ ಆಲ್ಕಾಟ್ ಅವರ ದೇಹವನ್ನು ಎಲ್ಲಿ ಸಂಸ್ಕಾರಗೊಳಿಸುತ್ತೋ ಅದರ ಹತ್ರ ಇದೆ. ಈ ದೇವಾಲಯದ ಎದುರುಗಡೆ ಒಂದು ಕೊಳ ಇದೆ. ಆ ಕೊಳದಲ್ಲಿ ಗುಲಾಬಿ ಮತ್ತು ಬಿಳಿ ಬಣ್ಣದ ಕಮಲದ ಹೂಗಳು ಇದೆ. ಈ ದೇವಾಲಯದ ವಿನ್ಯಾಸ ಬುದ್ಧಗಯ ಮತ್ತು ನೇಪಾಳದ ದೇವಾಲಯದ ಶೈಲಿಯಲ್ಲಿದೆ. ಇಲ್ಲಿ ಒಂದು ಭವ್ಯವಾದ ಬೋಧಿ ಮರ ಇದೆ. ಇದು ಸಾರಾನಾಥ ಬೋಧಿ ಮರದಿಂದ ತಂದಿರುವಂಥ ಒಂದು ಸಸಿ. ಇದೇ ಮರದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯ ಆಗಿದೆ. ಅಲ್ಲಿ ಕೂತಾಗ ಆಗುವಂಥ ಪ್ರಶಾಂತತೆಯ ಅನುಭವ ನಮ್ಮೆಲ್ಲರಿಗೂ ಹಾಗೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಇದು ಅಡಿಯಾರಲ್ಲಿರುವಂತಹ ಚರ್ಚ್. ಈ ಚರ್ಚ್ನ ಹೆಸರು ಸೇಂಟ್ ಮಿಚೆಲ್ ಅಂಡ್ ಆಲ್ ಏಂಜಲ್ಸ್ ಅಂತ. 1926ರಲ್ಲಿ ಡಾಕ್ಟರ್ ಆನಿ ಬೆಸೆಂಟ್ ಅವರು ಈ ಚರ್ಚ್ಗೆ ಅಡಿಪಾಯ ಹಾಕಿದ್ರು. ಇದು ಬಹಳ ಸುಸಜ್ಜಿತವಾದ ಮತ್ತು ಸುಂದರವಾಗಿದೆ. ಈ ಚರ್ಚು ಯಾವುದೇ ಒಂದು ನಿರ್ದಿಷ್ಟ ಪಂಗಡಕ್ಕೆ ಸೇರಿಲ್ಲ. ಇಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು. ಪ್ರತಿ ಭಾನುವಾರ ಬೆಳಿಗ್ಗೆ ಮತ್ತು ಬೇರೆ ಪ್ರಮುಖ ದಿನಗಳಲ್ಲಿ ಲಿಬರಲ್ ಕ್ಯಾಥಲಿಕ್ ಚರ್ಚ್ನ ವಿಧಗಳ ಪ್ರಕಾರ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಈ ಚರ್ಚ್ಗೆ ಅಡಿಪಾಯ ಹಾಕಕ್ಕೆ ಮೊದಲು 2 ಮೆರವಣಿಗೆಗಳು ಬ್ಲಾವಟ್ಸ್ಕಿ ಉದ್ಯಾನವನದ ಹತ್ರ ಪ್ರಾರಂಭ ಆಗಿ ಆಲದ ಮರದ ಹತ್ರ ಹೋಗಿ ಚರ್ಚ್ ಪ್ರಾರಂಭ ಆಗೋ ಜಾಗಕ್ಕೆ ತಲುಪುತ್ತೆ. ಯೋಗಿ ಲೆಡ್ಬೀಟರ್ ಅವರು ಸ್ವತಃ ಅಧ್ಯಕ್ಷತೆ ವಹಿಸಿ ಬಿಷಪ್ ಆಗಿ ಅಧಿಕಾರ ವಹಿಸಿಕೊಂಡು ಸೇವೆಯ ಆರಂಭಿಕ ಭಾಗವನ್ನು ನಡೆಸಿದರು. ಡಾಕ್ಟರ್ ಆನಿ ಬೆಸೆಂಟ್ ಅವರು ಬಹಳ ಉತ್ಸಾಹದಿಂದ ಒಂದು ದೊಡ್ಡ ಗುಂಡಿಯನ್ನು ತೋಡಿ ಅಲ್ಲಿ ಒಂದು ಅಡಿಪಾಯ ಹಾಕ್ತಾರೆ. ಅಲ್ಲಿ ಈ ಅಡಿಪಾಯದಲ್ಲಿ ಕಲ್ಲನ್ನು ಇಟ್ಟು ಒಂದು ಪೂಜೆಯನ್ನು ಎಲ್ಲ ಸಲ್ಲಿಸ್ತಾರೆ, ಆಚರಣೆಗಳನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಕಲ್ಲು, ಉಪ್ಪು, ವೈನ್ ಮತ್ತು ಕಾರ್ನ್, ಎಣ್ಣೆ ಈ ಸಾಮಗ್ರಿಗಳನ್ನೆಲ್ಲ ಒಂದು ಸಾಂಕೇತಿಕವಾಗಿ ಹಾಕಿ ಆ ಇಡೀ ಕಟ್ಟಡದ ಭಾರ ತಡೆಯೋದಕ್ಕೆ ಅಲ್ಲಿ ಒಂದು ಶಕ್ತಿಯನ್ನು ಕೊಡ್ತಾರೆ. ಇದು ಒಂದು ಆಧ್ಯಾತ್ಮಿಕ ಕೆಲಸ ಮತ್ತು ದೈವಿಕ ಆಶೀರ್ವಾದಗಳು ಅದರಿಂದ ಹೊರಹೊಮ್ಮುತ್ತವೆ. ಇವಾಗ ನೆಕ್ಸ್ಟ್ ನಾವು ಇಲ್ಲಿರುವಂಥ ಒಂದು ಮಸೀದಿಯ ವಿಷಯದ ಬಗ್ಗೆ ನೋಡೋಣ. ಈ ಮಸೀದಿಯನ್ನು 1937ರಲ್ಲಿ ಪೂರ್ಣಗೊಳಿಸಿದ್ರು. ಇದನ್ನು ಆಗ್ರಾದಲ್ಲಿರುವಂತಹ ಪ್ರಸಿದ್ಧ ಪರ್ಲ್ ಮಸೀದಿಯ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. 1925ರಲ್ಲಿ ಇದರ ಅಡಿಪಾಯವನ್ನು ಡಾಕ್ಟರ್ ಆನಿ ಬೆಸೆಂಟ್ ಅವರು ಹಾಕಿದ್ರು. ಸಿ ಜಿನರಾಜದಾಸರು ಈ ಮಸೀದಿಯ ವಿನ್ಯಾಸವನ್ನು ಮಾಡಿ ಅದರ ವಾಸ್ತುಶಿಲ್ಪ ಶೈಲಿಯ ಆಯ್ಕೆಯನ್ನು ಮಾಡುತ್ತಾರೆ. ಈ ಎಲ್ಲ ದೇವಾಲಯಗಳಿಗಿಂತ ಇದು ಬಹಳ ಸರಳವಾದ ಆಂತರಿಕ ವಿನ್ಯಾಸವನ್ನು ಹೊಂದಿದೆ. ಇಸ್ಲಾಂ ಸಂಪ್ರದಾಯದ ಅನುಗುಣಕ್ಕೆ ಅನುಸಾರವಾಗಿ ಮೆಕ್ಕಾ ಕಡೆಗೆ ಇದು ಆಧಾರಿತವಾಗಿದೆ. ಇಸ್ಲಾಂ ಧರ್ಮದಲ್ಲಿ ಯಾವುದೇ ಒಂದು ವಿಗ್ರಹಾರಾಧನೆಯನ್ನು ಮಾಡೋದಿಲ್ಲ. ಇವರ ಆರಾಧನೆ ಎಲ್ಲ ಒಬ್ಬನೇ ಶಾಶ್ವತ ಸರ್ವೋಚ್ಚ ಅಲ್ಲಾನಿಗೆ ಮಾತ್ರ. ಮಸೀದಿ ಮುಂಭಾಗದಲ್ಲಿ 2 ಅರೇಬಿಕ್ ಶಾಸನಗಳಿದೆ. ಅದರ ಮೇಲೆ ಅಲ್ಲಾಹು ಅಕ್ಬರ್ ಅಂತ ಅಂದ್ಬಿಟ್ಟು ಸಮರ್ಪಣೆ ಕಾಣಿಸ್ಕೊಳ್ಳುತ್ತೆ, ಅಂದರೆ ದೇವರೇ ದೊಡ್ಡವನು ಅಂತ. ಅದರ ಪಕ್ಕದಲ್ಲಿ 2 ಕಮಾನಿನ ಮೇಲೆ
ವಾಲಾ ಗಲೀಬ ಅಲ್ಲ ಇಲ್ಲ ಅಂದ್ರೆ ದೇವರು ಮಾತ್ರ ಜಯಶಾಲಿ ಅಂತ ಕೆತ್ತಿದ್ದಾರೆ. ಎಲ್ಲ ಧರ್ಮಗಳ ಸಾಮರಸ್ಯತೆಗೆ ಈ ಮಸೀದಿ ಒಂದು ಉತ್ತಮ ಉದಾಹರಣೆ. ಈ ಮಸೀದಿ ನಿರ್ಮಾಣಕ್ಕೆ 4 ಬೇರೆ ಬೇರೆ ಧರ್ಮದವರು ಸಹಾಯ ಮಾಡಿದ್ದಾರೆ. ಅಂದ್ರೆ ಡಾಕ್ಟರ್ ಆನಿ ಬೆಸೆಂಟ್ ಅವರು ಕ್ರಿಶ್ಚಿಯನ್, ಈ ಮಸೀದಿಯ ಅಡಿಪಾಯ ಹಾಕಿದ್ರೆ ಜಿನರಾಜದಾಸರು ಅವರು ಬೌದ್ಧ ಮತದವರು ಈ ಮಸೀದಿಯ ವಿನ್ಯಾಸವನ್ನ ಮಾಡಿದ್ದಾರೆ. ಮತ್ತೆ SV ಕನಕಸಾಬೆ ಪಿಲ್ಲಯ್ಯನವರು ಹಿಂದೂ ಅವರು ವಾಸ್ತುಶಿಲ್ಪಿಯಾಗಿದ್ದರು. ಮತ್ತೆ ಅಬ್ದುಲ್ ಕರೀಂ ಅವರು ಮಸೀದಿ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಅಡಸಂರಚನೆಯನ್ನ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಇಲ್ಲಿ ಮುಸ್ಲಿಂ ವಿದ್ವಾಂಸರು ಮತ್ತೆ ಇತರ ಧರ್ಮಗುರುಗಳಿಂದ ಉಪನ್ಯಾಸಗಳು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬರೀ ಥಿಯೋಸಫಿಕಲ್ ಸೊಸೈಟಿ ಸದಸ್ಯರು ಮಾತ್ರ ಅಲ್ಲದೆ ಎಲ್ಲ ಧರ್ಮದ ಸಾರ್ವಜನಿಕರು ಕೂಡ ಭಾಗವಹಿಸ್ತಾರೆ. ಇದು ನಮ್ಮ ಸಂಸ್ಥೆ ಮೊದಲನೇ ಉದ್ದೇಶ, ಆವಾಗಲೇ ಹೇಳಿದಂತೆ ಸಾರ್ವತ್ರಿಕ ಸಹೋದರ ಭಾವ. ಇದಕ್ಕೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ. ಮುಂದಿದ್ದು ಝೊರಾಸ್ಟ್ರಿಯನ್ ಟೆಂಪಲ್. 1925ರಲ್ಲಿ ಅಡಿಯಾರ್ನಲ್ಲಿ ನಡೆದ ಕನ್ವೆನ್ಷನ್ ಸಮಯದಲ್ಲಿ ಪ್ರಪಂಚದ ವಿವಿಧ ಭಾಗಗಳಿಂದ ಪ್ರಯಾಣಿಸಿರುವಂಥ ಯಹೂದಿಯರು ಅಡಿಯಾರ್ನಲ್ಲಿ ಸಿನಗಾಗ್ ಅಂದರೆ ಈ ಯಹೂದಿಯರ ಪ್ರಾರ್ಥನಾ ಸ್ಥಳ ಇದನ್ನು ನಿರ್ಮಿಸಬೇಕು ಅಂತ ಇದು ಮಾಡ್ತಾರೆ. ಆಗ ಆ ಆಕಾಂಕ್ಷೆಯಿಂದ ಪ್ರೇರಿತರಾದ ಅವರು ಈ ಯೋಜನೆಯನ್ನು ಪ್ರಾರಂಭಿಸೋಕ್ಕೆ ₹1,000 ಸಂಗ್ರಹಿಸಿ ಆನಿ ಬೆಸೆಂಟ್ ಅವರು ಡಿಸೆಂಬರ್ 30ನೇ ತಾರೀಕು 1925ರಲ್ಲಿ ಇದಕ್ಕೆ ಅಡಿಪಾಯ ಹಾಕ್ತಾರೆ. ಕಾರಣಾಂತರದಿಂದ ಆರಂಭದಲ್ಲಿರೋ ಉತ್ಸಾಹ ಕಡಿಮೆ ಆದರೂ ಈ ಸಿನಗಾಗು ಇವತ್ತಿಗೆ ಪೂರ್ಣವಾಗಿದೆ. ಸಿಖ್ ದೇವಾಲಯ 1977ರಲ್ಲಿ ಡಿಸೆಂಬರ್ 26ನೇ ತಾರೀಕು ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜಾನ್ BS ಕೋಟ್ಸ್ ಅವರಿಂದ ಇದನ್ನ ನಿರ್ಮಿಸಲ್ಪಟ್ಟು, ಅಂದ್ರೆ ಆವಾಗ ಅಡಿಪಾಯ ಹಾಕಲ್ಪಟ್ಟು 1978ರಲ್ಲಿ ಈ ದೇವಾಲಯದ ಕೆಲಸ ಮುಕ್ತಾಯವಾಯಿತು. ಸರಳವಾಗಿ ಈ ದೇವಾಲಯದ ಉದ್ಘಾಟನೆಯನ್ನ ತಮಿಳುನಾಡಿನ ಗವರ್ನರ್ ಅವರು ಪ್ರಭುದಾಸ ಅವರು 1978ನೇ ಇಸ್ವಿಯಲ್ಲಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಖ್ ಬಾವುಟವನ್ನ ಹಾರಿಸ್ತಾರೆ ಮತ್ತೆ ಗುರು ಗ್ರಂಥ್ ಸಾಹಿಬ್ನಲ್ಲಿ ಬರೋ ಪದ್ಯಗಳನ್ನು ಕೂಡ ಪಠಿಸ್ತಾರೆ. ಅವತ್ತು ಅಲ್ಲಿ ಪ್ರಸಾದವನ್ನು ಹಂಚ್ತಾರೆ. ಸಿಖ್ ಧರ್ಮ ತನ್ನ ಸದಸ್ಯರಲ್ಲಿ ಪರಮಾತ್ಮನ ಮೇಲಿನ ಆಳವಾದ ಗೌರವದ ಆಧಾರದ ಮೇಲೆ ತಮ್ಮ ಸಹೋದರರ ಬಗ್ಗೆ ಉದಾರ ಮತ್ತು ದಾನಶೀಲ ದೃಷ್ಟಿಕೋನವನ್ನು ಬೆಳೆಸಿದೆ. ಈ ದೇವಾಲಯ ಸಿಖ್ ಧಾರ್ಮಿಕ ವಾಸ್ತುಶಿಲ್ಪಿಯ ಪರಿಶುದ್ಧ ಮತ್ತು ಸೊಗಸಾದ ಶೈಲಿಯ ಗುಣಲಕ್ಷಣಗಳನ್ನು ಉದಾಹರಿಸುತ್ತೆ. JP ಸಿಂಗ್ ಅವರು ಬಹಳ ಪರಿಶ್ರಮ ಪಟ್ಟು ಈ ಕೊನೆಯ ದೇವಾಲಯವನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಿಸ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಮನುಷ್ಯ ಯಾವ ಮಾರ್ಗದಿಂದ ಕೂಡ ನನ್ನನ್ನು ಸಮೀಪಿಸಿದ್ರು ನಾನು ಅವರನ್ನ ಸ್ವಾಗತಿಸುತ್ತೇನೆ. ಯಾಕೆಂದ್ರೆ ಎಲ್ಲ ಮಾರ್ಗಗಳು ಕೊನೆಗೆ ನನ್ನ ಕಡೆಗೇನೆ ಕರೆದೊಯ್ಯುತ್ತೆ ಅಂತ. ಈ ರೀತಿ ನಾವು ಯಾವ ಧರ್ಮದವರೇ ಆದರೂ ಯಾವ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರೂ ಪರವಾಗಿಲ್ಲ, ಭಕ್ತಿ ಶ್ರದ್ಧೆ ಬಹಳ ಮುಖ್ಯ. ಯಾಕೆಂದ್ರೆ ಭಗವಂತನ ಚೈತನ್ಯ ಪ್ರತಿ ಅಣುವಿನಲ್ಲಿಯೂ ಇದೆ. ಪ್ರೇಮ, ತ್ಯಾಗ, ಸತ್ಯ, ಧರ್ಮ ಇವೆಲ್ಲವೂ ಕೂಡ ಆ ಪರಮಾತ್ಮನ ಗುಣಗಳು. ಇವನ್ನೆಲ್ಲ ಕೂಡ ನಾವು ಕೂಡ ಪಡಿಬೇಕು. ಅಡಿಯಾರ್ ಕ್ಷೇತ್ರದಲ್ಲಿ ಈ ದೇವಾಲಯಗಳನ್ನು ನಮ್ಮ ಸಂಸ್ಥೆಯ ಮೊದಲನೇ ಉದ್ದೇಶ ಆಗಿರುವಂಥ ಸಾರ್ವತ್ರಿಕ ಸಹೋದರ ಭಾವನೆಯ ಅನುಷ್ಠಾನ ಮಾಡೋದಕ್ಕೆ ಅಂತಲೇ ನಿರ್ಮಿಸಿದ್ದಾರೆ. ದೇವತೆಗಳೊಂದಿಗೆ ಜೀವಂತವಾಗಿರೋ ಮತ್ತು ಗುರುಗಳ ಅದೃಶ್ಯ ಉಪಸ್ಥಿತಿ ಈ ಅಡಿಯಾರ್ನಲ್ಲಿ ಇದೆ. ಆದ್ದರಿಂದ ಇದು ನಮಗೆಲ್ಲರಿಗೂ ಒಂದು ಪುಣ್ಯಕ್ಷೇತ್ರ. ನಾವು ಬೇರೆ ಎಲ್ಲೂ ಕೂಡ ಈ ರೀತಿ ಎಲ್ಲ ಮತದ ದೇವಾಲಯಗಳು ಒಂದೇ ಕಡೆ ಇರೋದು ನೋಡೋದಿಲ್ಲ. ಈ ಅಡಿಯಾರ್ ಕ್ಷೇತ್ರದಲ್ಲಿ ನಾವು ಇದನ್ನ ನೋಡ್ತೀವಿ. ಇಲ್ಲಿವರೆಗೆ ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಮಾಧಾನದಿಂದ ನನ್ನ ಮಾತುಗಳೆಲ್ಲ ಇಲ್ಲಿವರೆಗೂ ಕೇಳಿರೋ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಸೋದರ ರಶ್ಮಿ ಅವರಿಗೆ ಧನ್ಯವಾದ.